ಯವ್ವ 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 ಲಕ್ಷ್ಮಕ್ಕ, ಏನು ದೊಡ್ಡದೈತೆ ಯವ್ವ ಇದು. ಮಸ್ತ್ ಐತಿ ಬಿಡವ್ವ. ಮಿನ್ನ 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 ಸೀರೆ ಅದಾವ ನೋಡು. ಸೀರೆ ಅಂತೂ ನೋಡಿದ್ರೆ ಒಂದು ನೋಡಬಾರ್ದು ಹಂಗೈತಲ್ಲ ಲಕ್ಷ್ಮಕ್ಕ. ಎಲ್ಲಿ ಭಾಳ ತುಟ್ಟಿ ಹೇಳ್ತಾರ ಏನವ, ಎಷ್ಟು ದೊಡ್ಡ ಅಂಗಡಿಗೆ ಬಂದ್ಬಿಟ್ಟೇವು ನಾವು. ಹೂನ ಜಲ್ಜ, ನಾವು ನಮ್ಮ ಅತ್ತಿ ಕಾಲದಾಗಿಂದನೂ ಅವ್ರು ಇಲ್ಲೇ ತೊಗೊತಾರಂತ ನೋಡವ. ನಮ್ಮ ಅತ್ತಿ ಅವ್ರ ಅತ್ತಿ ಕಾಲದಾಗಿಂದನೂ ಇಲ್ಲೇ ಭಾಳ ವರ್ಷದಿದೆ ಅಂಗಡಿ. ಭಾಳ ಅಂದ್ರೆ ಭಾಳ ವರ್ಷದಿದ್ದ ಅಂಗಡಿ. ಎಲ್ಲ ಕಮ್ಮಿ ರೇಟ್ನಾಗನ ಕೊಡ್ತಾರೆ. ಒಂಥರ ಈ ಕಡೆ ಹೋಲ್ಸೇಲ್ನಂಗೂ ಕೊಡ್ತಾರೆ, ಈ ಕಡೆ ಹಂಗೆ ಒಬ್ಬೊಬ್ಬರಿಗೆ ಎಷ್ಟು ಬೇಕು ಸೊ ಆ ಥರನೂ ಕೊಡ್ತಾರೆ. ಇಲ್ಲಿ ಭಾಳ ಕಮ್ಮಿ ರೇಟ್ಲಿ, ಇಲ್ಲಿ ಅಷ್ಟೊಂದೇನು ಇದನ್ನಿಲ್ಲ. ಆದರೆ ಅಂಗಡಿ ನೋಡಕ್ಕೆ ಮಾತ್ರ ದೊಡ್ಡದು ಮಾಡ್ಯಾರ. ನಿನಗೆ ಎಷ್ಟು ಒಂದು 200 ರೂಪಾಯಿಂದ ನಿನಗೆ ಎಷ್ಟು 1000 ರೂಪಾಯಿ ಮಟನೂ ಇಲ್ಲಿ ಸೀರೆ ಇರ್ತಾವೆ ನೋಡುವ. ಎಷ್ಟು 1000 ಗಟ್ಟಲೆ ಲಕ್ಷ ಗಟ್ಟಲೆ ಅಂತಲೇ ಹೇಳ್ಬೋದು ಸೀರೆ ಇರ್ತಾವೆ. ಅದ್ರಾಗ ನಮ್ದು ಯಾವ ರೇಂಜ್ ಐತಿ ಅದನ್ನು ನೋಡಿ ತೊಗೊಳೋದವ. ನಮ್ಗೆ ಈಗ ನಾವು ಹೆಂಗೆ ತೊಗೊಂಬಂದೇವಲ್ಲ, ನನಗಂತೂ ಭಾಳ ಕಾಸಿ ಪರಿಚಯ ಇವ್ರೆ. ನಾ ಫೋನ್ ಮಾಡಿ ಬರಬೇಕಾಗಿತ್ತು ಅವರಿಗೆ, ಫೋನ್ ಮಾಡಿಲ್ಲ. ನೋಡೋಣ, ಈಗ ಬಂದೇವಲ್ಲ ಏನು ಹೇಳ್ತಾರೆ ನೋಡಿ ತೊಗೊಂಡು ಹೋಗೋಣಂತೆ. ಚಲೋ ಆತು ಬಿಡ ಲಕ್ಷ್ಮಕ್ಕ, ನಿಮ್ದು ಚಲೋ ಅಂಗಡಿಗೆ ಕರ್ಕೊಂಬಂದು ಪರಿಚಯ ಇದ್ದವ್ರು ಅಂತ ಬೇರೆ ಹೇಳ್ತಿ. ನಮಗೊಂದಿಟ್ಟು ಬಿಟ್ಟುನು ಕೊಡ್ತಾರೆ ತಗೋರವ. ಚಲೋ ಆತು. ಎಲ್ಲದಾರ ಭಾಳ ಗದ್ಲೈತಲ್ಲೇ ಆ ಕಡೆ ಅದಾರ ಎಲ್ಲ ಜನ. ಏನು ಮದ್ವಿದು ಏನಾರು ತೊಗೊಳಕ್ಕೆ ಬಂದಾರ, ಎದ್ರ ತೊಗೊಳಕ್ಕೆ ಬಂದಾರ. ಹೂನವ ಲಕ್ಷ್ಮಕ್ಕ, ಮತ್ತು ಕಮ್ಮಿ ರೇಟ್ನಾಗ ಸಿಕ್ಬಿಟ್ರೆ ನಾನು ಒಂದು 2 ಸೀರೆ ತೊಗೊಂಡ್ಬಿಡ್ತೇನೆ ನೋಡು. ಒಂದು 2-3 ತೊಗೊಂಡ್ಬಿಡ್ತೇನೆ, ಯಾಕಂದ್ರೆ ನನ್ನ ಮಗಳಿಗೆ ಬೇಕಲ್ಲವ. ಮತ್ತು ಆಯ್ತು ಹೇಳ್ರಲ್ಲೇ ತಗೊಳಂತ್ರಿ. ಬರ್ತಾರ ತಡಿ, ಈಗ ಅಣ್ಣಾರ ಕುಂದ್ರೋಣ ಬರ್ರಿ, ನಾವು ಅಷ್ಟೋ ಮಟ್ಟ ಬರ್ತಾರ ಅವ್ರು ನಮ್ಮನ್ನು ನೋಡಿ. ಐ ಲಕ್ಷ್ಮಕ್ಕವ್ರೆ, ಏನ್ರಿ ಫೋನ್ ಮಾಡಿ ಬರೋರು ಏನು ಹೇಳೇ ಇಲ್ಲ, ಹಂಗೆ ಬಂದ್ಬಿಟ್ರಲ್ಲ. ಆರಾಮದಿರಿ? ಭಾಳ ದಿನಕ್ಕೆ ಬಂದ್ರಿಪ್ಪ ನಮ್ಮ ಅಂಗಡಿಗೆ. ಇಲ್ಲ ಅಣ್ಣ, ಹೇಳೇ ಬರ್ಬೇಕಂತ ಮಾಡಿದ್ನಪ್ಪ. ಮತ್ತು ನನಗೂ ನೆನಪ ಆಗಲಿಲ್ಲ. ಮತ್ತು ನಮ್ಮ ಗೆಳತಿಯರೆಲ್ಲರೂ ಸೀರೆ ತೊಗೊಳ್ಳೋಣ ಅಂತೇಳಿ ಹಂಗೆ ನಿನ್ನೆನ ಮಾತಾಡ್ಕೊಂಡೇವಿ. ಇವತ್ತಂದ್ರೆ ಬಂದೇವಿ ನೋಡು. ಏನು ತಿಳ್ಕೊಬೇಡಪ್ಪ. ಮತ್ತು ಅದೇ ಸೀರೆ ತೊಗೊಳ್ಳೋಣ ಅಂತ ಬಂದೇವಿ. ಅಯ್ಯೋ ಲಕ್ಷ್ಮಕ್ಕಾರ, ನಿಮ್ದರಿ ಅಂಗಡಿ, ನೀವು ಬರ್ರಿ ಹೋಗ್ರಿ, ನಿಮಗೆ ಯಾರು ಕೇಳ್ತಾರೆ. ಆದರೆ ಪ್ರತಿ ಸರ್ತಿ ಹೇಳಿ ಬರ್ತಿದ್ರಲ್ಲ, ಚಲೋ ಸ್ಟಾಕ್ ಬಂದಾವ ಇಲ್ಲ ಚಲೋ ಸೀರೆ ಅಂತೇಳಿ ಕೇಳಿ ಬರ್ತಿದ್ರಲ್ಲ, ಅದಕ್ಕನ್ನಿ. ಈಗ ನೀವು ಸೀರೆ ತೊಗೊಳಕ್ಕೆ ಬಂದಿರಿ, ಯಾವಾಗ ಬೇಕ್ರಿ ನಿಮಗೆ? ಎದಕ್ಕೆ ಬೇಕು ನಿಮ್ಗೆ? ಈಗ ನೋಡೋಣ, ನಮ್ಗೆ ಪಂಚಮಿಗೆ ಬೇಕು, ಆಮೇಲೆ ನಮ್ಗೆ ಈಗ ವರಮಹಾಲಕ್ಷ್ಮಿಗೆ ಬೇಕು. ಮತ್ತು ನನ್ನ ಗೆಳತಿಯರೆಲ್ಲರೂ ನಿನ್ನ ಕಡೆಗೆ ತೊಗೋತೇನೆ ಅಂತಂದಾರ. ಫಸ್ಟ್ ಟೈಮ್ ನಾ ಇವ್ರಿಗೆ ಇಲ್ಲಿ ಕರ್ಕೊಂಬಂದೀನಿ. ಮತ್ತು ಹೆಂಗೆ ಚಲೋ ಸೀರೆ ನಮಗೆ ತೊಗೋತೀವಂತೆ. ಅಯ್ಯ ಲಕ್ಷ್ಮಕ್ಕ, ನಿಮಗೆ ತೋರಿಸ್ಲಾರ್ದು ಏನೈತಿ? ನೀ ನನಗೆ ಫೋನ್ ಮಾಡಿ ಬರಬೇಕಾಗಿತ್ತವ. ಯಾಕಂದ್ರೆ ಈಗ ಸ್ಟಾಕ್ ಚಲೋ ಎಲ್ಲ ಮೊನ್ನೆ ಮದ್ವೆಗೆ ಖಾಲಿ ಆಗಿಬಿಟ್ಟಾವ. ಈಗ ನಾನು ವರಮಹಾಲಕ್ಷ್ಮಿಗಂತನ ಇನ್ನೊಂದು 15-20 ದಿನ ಬಿಟ್ಟು ಮಸ್ತಂಗೆ ಚಲೋ ತರ್ಸಾಕತ್ತೀನಿ. ನೀ ಯಾವಾಗ ಬಂದುಬಿಡ್ಬೇಕಾಗಿತ್ತಂತೇನೆ ನಾನು. ಈಗ ಸುಮ್ಮನೆ ಎಲ್ಲ ಆರಿಸ್ಬಿಟ್ಟಿದ್ದು ಅದಾವ. ಸುಮ್ಮನೆ ಅವೆಲ್ಲ ನಿಂಗೆ ತೋರ್ಸಕ್ಕೂ ಇಷ್ಟ ಆಗಲ್ಲ. ನೀವೊಂದು ಕೆಲಸ ಮಾಡು, ಈಗ ಬೇಡ, ಈಗ ನಾ ತೋರ್ಸಂಗಿಲ್ಲ. ಇನ್ನೊಂದು 15 ದಿನ ಬಿಟ್ಟು ಬಂದುಬಿಡು. ನೀ ಮಸ್ತ್ ಚಲೋ ನಾ ತರ್ಸಾತೀನಿ. ನಿನಗೆ ಒಂದು ನೋಡಿದ್ರೆ ಒಂದು ನೋಡಬಾರ್ದು, ಒಂದು ತೊಗೊಳೋದು 10 ತೊಗೊಂಡು ಹೋಗ್ತೀನಿ ಅಂಥವು ತರ್ಸಾತೀನಿ. ಅವಾಗ ಬಂದು ತೊಗೊಂಡು ಹೋಗ್ಬಿಡ್ನಿ. ಅದಕ್ಕೆ ಕೇಳಿದ್ನಿ, ನೀ ಫೋನ್ ಮಾಡಿ ಬರ್ತಿದ್ಯಲ್ಲ. ನೀ ಫೋನ್ ಮಾಡಿದ್ದಿ ಅಂದ್ರೆ ನಾ ಹೇಳ್ಬಿಡ್ತಿದ್ನಿ ನಿನಗೆ ಬರಬೇಡ ಅಂತೇಳಿ. ಈಗ ಇರಲಿ, ಬಂದುಬಿಟ್ಟಿದ್ದಿ. ಈಗ ನೀ ಒಂದು 15 ದಿನ ಬಿಟ್ಟ ಬಾ. ಈಗ ನೀ ನಾ ಮಾತ್ರ ಈಗ ಸೀರೆ ತೋರಿಸಲ್ಲ. ಯಾಕಂದ್ರೆ ಈಗ ಎಲ್ಲ ಈಗ ಎಲ್ಲ ಆರಿಸ್ಬಿಟ್ಟಿದ್ದು ಅದಾವ. ಅದಕ್ಕೆ ಅವಾಗ ಬಂದ್ಬಿಡಂತೇನ ನಾ. ಅಯ್ಯೋ ಅಣ್ಣ, ಇದೇನಾತಪ್ಪ. ನಾ ನೋಡು ಪ್ರತಿ ಸರ್ತಿ ಫೋನ್ ಮಾಡಿ ಬರೀಕಿ, ಈ ಸರ್ತಿ ಹಂಗೆ ಬಂದ್ಬಿಟ್ಟೇನಿ. ಈಗ ಹಂಗಂತೀಯ? ಆತು ಬಿಡು. ಮತ್ತು ನೀನು ಮತ್ತು ತೋರ್ಸಂಗಿಲ್ಲ ಅಂತಿದ್ದಿ. ಮತ್ತು ಇನ್ನೇನು ಅವಾಗ ಚಲೋ ಬರ್ತಾವಲ್ಲ, ಇನ್ನೊಂದು 15 ದಿನ ಬಿಟ್ಟು ಸುಮ್ಮನೆ ಅವಾಗ ಬಂದುಬಿಟ್ರೆ ಆತು. ಮತ್ತು ನೋಡುವ, ನೀವೇನಂತೀರಿ? ಮತ್ತಿಲ್ಲ ಇದ್ದಿದ್ದ ತೊಗೊಂಡು ಹೋಗೋಣ ಅಂತಂದ್ರೆ ಮತ್ತು ನೋಡ್ರಿ, ಇಲ್ಲ ಚಲೋ ಬರ್ತಾವಂತ ಆ ಥರ. ಮತ್ತು ಇನ್ನೊಂದು 15 ದಿನ ಬಿಟ್ಟು ಬರೋಣ ಅಂದ್ರೆ 15 ದಿನ ಬಿಟ್ಟು ಬರೋಣ. ಹೆಂಗೆ ಅಂತೀರವ? ಮತ್ತು ನಂದೇ ನಾವು ಒಂದೇ ಹೇಳ್ಬಾರ್ದಲ್ಲ, ನಿಮ್ಮದು ಹೇಳ್ರಿ. ಅಯ್ಯ ಇರ್ಲಿ ಬಿಡು ಲಕ್ಷ್ಮಕ್ಕ. ಮತ್ತು ಪಾಪ ಅಂಗಡಿಯವರು ಹೇಳತ್ತಾರಂದ್ರೆ ಅದ ನಾವು ಬೇರೆ ಅಂಗಡಿಗೆ ಹೋಗಿದ್ನಂದ್ರೆ ಎಂಥ ಬೇಕಂತವು ತೋರಿಸಿ ನಮ್ಗೆ ಡಬಲ್ ರೇಟ್ ಹಾಕಿ ಕೊಟ್ಟು ಕಳಿಸ್ಬಿಡ್ತಿದ್ರೆ. ಪಾಪ ಇವ್ರು ಅಷ್ಟು ಇಲ್ಲ, ನಾ ಈಗ ತೋರ್ಸಂಗೆ ಇಲ್ಲ ನಿಮ್ಗೆ, ಅವಾಗ ಚಲೋ ಬರ್ತಾವ ಅವಾಗ ಬಾ ಅಂತ ಹೇಳತ್ತಾರ ಪಾಪ ಅಣ್ಣಾರ. ಇರ್ಲಿ ಬಿಡು, ಮತ್ತು ಅವಾಗ ಬರೋಣಂತ. ಆಯ್ತು ತಗೋರಿ, ಹಂಗಿದ್ರೆ ಅವಾಗ ಬರೋಣಂತೆ. ಆಯ್ತು ತಗೋಣ, ನಾವು ಅವಾಗ ಬರ್ತೀವಿ. ಈಗ ನಾವು ಹೋಗ್ತೀವಿ ತಗೋರಪ್ಪ. ಹಂಗಿದ್ರೆ ಇನ್ನು ನಾನು ಬರೋವಾಗ ನಾ ಫೋನ್ ಮಾಡೇ ಬರ್ತೀನಿ ತಗೋ ನಿನಗೆ. ಆಯ್ತು ತಗೋ ಲಕ್ಷ್ಮಕ್ಕ, ಹಂಗಿದ್ರೆ ಫೋನ್ ಮಾಡೇ ಬಾ. ಈಗೇನು ಹಂಗೆ ಹೋಗ್ಬೇಡ, ಕುಂದ್ರೆ ಚಾ ಅದು ತರಿಸ್ತೀನಿ. ಸ್ವಲ್ಪ ಚಾಗಿ ಕುಡಿದು ಹೋಗಂತಿ ಅಂತ. ಭಾಳ ದಿನಕ್ಕೆ ಬಂದು ನಮ್ಮ ಅಂಗಡಿಗೆ ಚಾ ಅದು ಕುಡಿದು ಹೋಗಂತಿ ಕುಂದ್ರೆ.
ಇಲ್ಲ ಅಣ್ಣ ಇಲ್ಲ, ಮತ್ತೆ ಭಾಳ ನಮಗೆ ಲೇಟ್ ಆಗ್ಬಿಡ್ತೈತಿ. ನಾ ಮತ್ತೆ ಬಂದಿರ್ತೇನಲ್ಲ, ಇನ್ನೊಮ್ಮೆ ಬಂದಾಗ ಬೇಕಿದ್ರೆ ಚಾ ಅದೆಲ್ಲ ತರಿಸ್ಕೊಡಂತಿ ಅಂತ. ಈಗ ಬೇಡ, ಈಗಾರ ನಾವು ಕಬ್ಬಿನ ಹಾಲು ಕುಡ್ಕೊಂಡನ ಬಂದೆ ಈ ಕಡೆ. ಈಗ ನಾವು ಬರ್ತೀನಿ ತಗೋ ಅಣ್ಣ ಹಂಗಿದ್ರೆ. ಆಯ್ತು ತಗೋ ಅಕ್ಕ, ಹಂಗಿದ್ರೆ ಹೋಗಿ ಬರ್ರಿ, ಬರೋವಾಗ ಫೋನ್ ಮಾಡಿ ಬಾ ಹಂಗಿದ್ರೆ. ಇದೇನ ಲಕ್ಷ್ಮಕ್ಕ ಸೀರೆ ತಗೊಳಕಂತ ಬಂದು ಈಗ ಹಂಗ ಹೋಗ್ಬೇಕಾತಲ್ಲ ಬರೇ ಕೈಲಿ. ಏನು ಮಾಡೋಣ ಈಗ ಹಂಗಿದ್ರೆ? ಅವಾಗ ಬಂದ್ಬಿಡೋಣ ಮತ್ತೆ. ಹ್ಞೂನ್ಲೇ, ಈಗ ಸುಮ್ಮನೆ ತಗೋಬೋದು. ಈಗ ಅವರ ಅಂಗಡಿಯವ್ರ ಹೇಳತ್ತಾರಲ್ಲ, ಭಾಳ ಕಾಸಿ ಇವ್ರ ನಮ್ಮ ಮನ್ಯಾಗದು. ಹಿಂಗಾಗಿ ಭಾಳ ಚಲೋ ತೋರಿಸ್ತಾರೆ, ರೇಟು ಹಂಗೆ ಬಿಟ್ಟು ಕೊಡ್ತಾರೆ ಪಾಪ. ಈಗ ಚಲೋ ಇಲ್ಲ ಅನಿಸ್ತೈತಿ, ಅದಕ್ಕೆ ಬ್ಯಾಡ ಅಂತಂದ್ರೆ ಇನ್ನೊಂದು 15 ದಿನ ಬಿಟ್ಟು ಬರೋಣ ಅಂತ ತಗೋ. ಮತ್ತು ಈಗ ಹೋಗ್ಬಿಡೋಣ ಹಂಗಿದ್ರೆ ಮನೆಗೆ. ಲಕ್ಷ್ಮಕ್ಕ ಹೆಂಗ ಬರೋದು ಬಂದ್ಬಿಟ್ಟೇವಿ. ಈಗ ಅವ್ರು ಮುಂದಿನ ಸರ್ತಿ ಬಂದಾಗ ಅವ್ರಿಗೆ ನೀ ಬೇಕಿದ್ರೆ ಚಾ ತಂದು ಕೊಡಂತ ಅಂದಿಯಲ್ಲ. ಮುಂದಿನ ಸರ್ತಿ ಅವ್ರು ಚಾ ಬರೀ ಚಾ ಏನು ಕೊಡ್ತಾರ, ಕಾಸಿ ಅಂತಿದಿ, ತಿನ್ನಕ್ಕೆ ಏನಾರ ತರಿಸ್ತಾರ ಅವ್ರು. ಈಗ ಮಸಾಲೆ ದೋಸೆ ತಿಂದೋಗೋಣ ಹೋಗೋವಾಗ. ಚಾಲೋ ಆತ್ ನೋಡವ ಈಕಿದ. ಇಷ್ಟು ಹೇಲಾಟ ಹತ್ತಿದ್ರು ಈಕಿಗಿನ್ನ ಮಸಾಲೆ ದೋಸೆ ತಿನ್ನೋದು ಹೋಗಿಲ್ಲ ನೋಡಿ ಈಗ ತಲೆಯಾಗಿಂದ. ಯವ್ವ ಮತ್ತೆ ಎಲ್ಲ ರೋಡ್ ಗುಂಟ ಎತ್ಕೊಂತಾನ ಬಂದಿ. ನಡಿ ನೋಗೋಣ ಮನೆಗೆ. ಬಿಡಾಡಿ, ನನಗೆಲ್ಲ ಕಮ್ಮಿ ಆಗೈತಿ, ನೀ ಸುಮ್ಮನಿರು. ನಾನು ಕಮ್ಮಿ ಆಗಿದ್ದಕ್ಕನೇ ಹೇಳಾತೀನಿ. ಅಲ್ಲಲ್ಲಿ ಇಲ್ಲಿ ಮಠ ಬಂದೇವಿ, ಅದು ನಾನು ನೋಡಿದ್ರೆ ಆಸೆ ಬೇರೆ ಇಟ್ಕೊಂಡು ಕುಂತೀನಿ. ಈಗ ಹಂಗೆ ಹೋದ್ರೆ ಹೆಂಗೆ ಮತ್ತೆ 15 ದಿನದ ಮಠ ನಂಗೆ ತಡ್ಕೊಳಕ್ಕಾಗಲ್ಲವ ಯವ್ವ. ಈಗ ಚಿಂದ ಹೋಗೋಣಂತೆ. ಆಯ್ತು ಬಿಡ, ಜಲ್ದಿ. ಯಾಕೆ ಹಂಗ ಮಶ್ಕರಿ ಮಾಡಾಕತ್ತಾಳ, ಅಷ್ಟು ಗೊತ್ತಾಗಂಗಿಲ್ಲ ನಿನಗೆ. ನಿನಕ್ಕಿಂತ ಮೊದಲು ಜೊಲ್ಲಕ್ಕಿನ ಸೋರ್ಸಾಕತ್ತಾಳ ನೋಡಲ್ಲಿ. ನೀವಂತೂ ಅದಿರವ ನೀವು. ನಡ್ರಿ ಹೋಗಿ ತಿಂದ ಹೋಗೋಣ ಅಂತ ನಡ್ರಿ.